ಗಂಡಸೇನಲ್ಲ ನೀನು? ಯಾಕಣ್ಣ ಅನುಮಾನನ? ನೀನ್ ಗಂಡಸ ಅಂತ ಗೊತ್ತು ಕಲ, ಆದ್ರೆ ಹೆಡ್ಡನ ಮಗ ನೀನು. ಅಂಥದ್ದು ನಾ ಏನು ಮಾಡೀನಿ ಇವಾಗ? ಲೈ, ಆ ಈರ್ಭದ್ರ ಮಗಳು ಹಳೆಯನ್ ಜೊತೆ ಸೇರ್ಕೊಂಡು ಕುಡ್ಕೆ ಮಾಡ್ಕೊಂಡವನೆ. ಅಂದ್ರೆ ಫ್ಯಾಮಿಲಿ ಎಲ್ಲ ಒಂದಾಗ್ಬಿಟ್ಟವ್ರಕಲ್ಲ, ಮಾರಿಗುಡಿ ತುಂಬಾ ಇದೆ ಸುದ್ದಿ ಹಬ್ತೈತೆ. ಆವತ್ತು ಛತ್ರದಾಗೆ ನನ್ನ ಪಾಲ್ಗೆ ನನ್ನ ಮಗಳು ಸತ್ತೋದ್ಲು ಅಂತ ಅಕ್ಷತೆ ಕಳಲ್ಲ ಅಕ್ಕಿ ಕಾಳ ಕೊಂಟೋದ ಅಂತ ಹೇಳಿದ್ರಲ್ಲ, ಸತ್ತೋದವ್ರು ಹೆಂಗಪ್ಪ ಬದುಕ್ಬಿಟ್ರು? ಹೆಂಗ್ ಬದುಕ್ಬಿಟ್ರು? ಈಗ ನೋಡು, ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಆಡ್ತವ್ರೆ. ನೀನ್ ಹ್ಯಾಪ್ ಅವ್ರ ಹಾಕೊಂಡು ಹಿಂಗೆ ಕುಂತ್ಕೊಂಡಿರೋ ಈಟೆ ಕಳ ನಿನ್ ಕೈಲಾಗೋದು. ಅಣ್ಣ ಸುಮ್ಕಿರ ಕಂಡಿದ್ದೀನಿ. ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಮ್ಮ ಮರವಾದೆ ತೆಗೆದವ್ರನ್ನ ಸಾಯಿಸ್ಬಿಡ್ತೀನಿ. ಇಂಥ ಜೋಡಿಗೆ ಬುದ್ಧಿ ಕಲಿಸ್ಬೇಕು ಅಂತೆಲ್ಲ ಮೀಸೆ ತಿರುಗುತ್ತಾ ಇದ್ದೆ. ಏನ್ಲ ಮಾಡಿಯಾ ನಿನ್ ಕೈಲಿ ಈಟೆ ಕಲ ಆಗೋದು. ಅಣ್ಣ ಸುಮ್ನೆ ತಲೆ ಕೆಡ್ಸ್ಕತಿದ್ಯಾ ನೀನು? ಅಳಿಯ ಮಗಳನ್ನ ಮನೆಗಾರ ಕರೀಲಿ, ಇರಬರ ಆಸ್ತಿನೆಲ್ಲ ಬರ್ದಾರ ಕೊಡ್ಲಿ, ಆದ್ರೆ ಅವ್ರು ಮಾಡೋ ಕೆಲ್ಸದಾಗೆ ಯಾರಿಗೂ ತಿಳಿದೇ ಇರೋ ಒಂದು ಬಲೆ ಇರ್ತದೆ, ಬಲೆ. ಯಾವ್ದ್ಲಾ ಬಲೆ? ನಿನ್ ತಲೆ. ಅದು ಹೇಳಿದ್ರೆ ಗೊತ್ತಾಗಿಲ್ಲ. ಕುರಿನ ಬಲಿ ಕೊಡೋ ಮುಂಚೆ ಅದ್ರ ತಲೆ ಸವರ್ಬೇಕು, ಅದಕ್ಕೆ ಮೇವು ತಂದಾಕ್ಬೇಕು, ಅದನ್ನ ಚೆನ್ನಾಗಿ ಕೊಬ್ಸಿ ಬಲಿ ಕೊಡೋ ದಿನ ಹೂನಾರ ಕುಂಕುಮ ಹಾಕಿ ಒಂದೇ ಏಟ್ಗೆ ಕಚ್ಚ. ಸೋಮ, ನಂಬಡ ಅವ್ರನ್ನ ನಂಬ್ಸಿ ಕತ್ ಕುಯ್ದು ಬಿಡ್ತಾರೆ. ಈ ಮನೇಲಿ ನಾನು ಕಳೆದಿರೋ ಕ್ಷಣಗಳು ತುಂಬ ಕಡಿಮೆ ಇರ್ಬೋದು, ಆದರೆ ಅಮ್ಮನ ಜೊತೆ, ಮಾವನ ಜೊತೆ, ರಶ್ಮಿ, ರತ್ನ, ರಾಣಿ ಇವರೆಲ್ಲ ಮನೆಗೆ ಬಂದಾಗ ಮಾತಾಡ್ತಿದ್ದು ಎಲ್ಲ ಖುಷಿ ಮೂಮೆಂಟ್ಸು. ಎಷ್ಟು ಚೆನ್ನಾಗಿತ್ತಲ್ಲ. ಮಾವ ಬಂದ್ಯಾ? ಈ ಜಾಗ ನೋಡು. ಅಯ್ಯೋ, ಈ ಜಾಗ ಎಲ್ಲ ನಿನಗೆ ಗೊತ್ತೇ ಇರುತ್ತೆ ಬಿಡು. ಮಾವ, ಬುದ್ಧಿ ಬಂದಾಗಿಂದ ನನಗೆ ಮನೇಲಿ ತುಂಬ ಇರ್ತಿತ್ತು, ನೆನಪೇ ಇಲ್ಲ. ರೆಸಿಡೆನ್ಷಿಯಲ್ ಸ್ಕೂಲು, ಕಾಲೇಜು, ಓದೋದು ಬರೆಯೋದು ಅಂತ ಹೊರಗಡೆನೆ ಬೆಳೆದ್ಬಿಟ್ಟೆ. ಆದರೆ ಫ್ಯಾಮಿಲಿ ಅಂದ್ರೆ ಏನು, ಬಾಂಡಿಂಗ್ ಹೇಗಿರುತ್ತೆ, ರೆಸ್ಪೆಕ್ಟ್, ಫ್ರೀಡಮ್, ಇದೆಲ್ಲದಕ್ಕೂ ಎಷ್ಟು ವ್ಯಾಲ್ಯೂ ಇದೆ ಅಂತ ಈ ಮನೆಗಿಂತ ಆ ಮನೇಲೆ, ಅಂದರೆ ನಿಮ್ಮನೆಗೆ ಬಂದಮೇಲೆ ನಾನು ಕಲ್ತಿತ್ತು. ಪಾರು, ಅದೆಲ್ಲ ಬಿಡು, ನಿಂತವ ಒಂದ್ ದಿವಸ ಮಾತಾಡ್ಬೇಕು ನಾನು. ಏನ್ ಮಾಡ್ತಾ ಇದ್ದೆ ಪಾರು ನೀನು? ಅಲ್ಲ, ನನ್ನ ಮಾವನ್ ಸರಿಸಮ ಕೂರಿಸ್ತಾ ಇದೆಯಲ್ಲ, ನನ್ ಕೈ ಕಾಲೇ ಆಡಕ್ಕಿಲ್ಲ ಗೊತ್ತಾ, ಉಸಿರಾಡಕ್ಕಾಯ್ತಿಲ್ಲ, ಒಳಗೊಳಗೆ ನಡ್ಗೋಯ್ತೀವ್ನಿ. ಈಗ್ಲೇ ಹಿಂಗೆ, ಮುಂದಕ್ಕೆ ಹಿಂಗೆ, ನಂಗೆ ಹಿಂಗೆಲ್ಲ ಇರಕ್ ಆಗಿಲ್ಲ. ಮಾವ ನಂಗೆ ದ್ಯಾವ್ರಿದ್ದಂಗೆ, ನಿಂಗೆ ಹೆಂಗ್ ಬೇಕೋ ಹಂಗಿರು, ನನ್ ಮಾತ್ರ ಹಿಂಗಿರು ಹಂಗಿರು ಅಂತ ಹೇಳ್ಬೇಡ, ನನ್ ಕೈಯಲ್ಲಿ ಆಯ್ಕಿಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಸರಿ ಬಿಡು, ಆಯ್ತು, ನಾನು ಹೋಗ್ತೀನಿ, ನೀನು ಒಬ್ಬನೇ ಹಬ್ಬ ಮಾಡ್ಕೊಂಡ್ ಬಾ, ನನ್ನ ಒಂದು ಮಾತು ಕೇಳೋ ಹಂಗಿಲ್ಲ ನೀ. ಪಾರು ನಿತ್ಕ ಪಾರು, ಹೇಳ ದೋಸಿ ಕೇಳು. ಮಾವ, ಕೊಂಡಿಗೆ ಧೂಳು ಬಿದ್ದಿದೆ ನೋಡಿ. ನಾನಿತ್ತು ನಿನ್ ಕಣ್ಣಿಗೆ ಧೂಳು ಬಿದ್ದಿದೆ ಅಂದ್ರೆ ಆ ಧೂಳನ್ನ ನಾನು ಸುಮ್ಮನೆ ಬಿಡ್ತೀನಾ? ನಿನ್ ಕಣ್ಣಲ್ಲಿ ಯಾರೇ ನೀರು ಬರ್ಸಿದ್ರು ಅವನ್ನ ನಾನು ಧೂಳು ಮಾಡ್ಬಿಡ್ತೀನಿ. ಇವರಿಬ್ರು ಹೆಣ ಬೀಳ್ಬೇಕು, ಅವಾಗ್ಲೇ ನಮ್ಗೆ ಸಮಾಧಾನ. ಏನ್ ಮಾವ, ಏನ್ ಮುಖ ನೋಡ್ತಿದ್ಯಾ? ಯಾಕೆ ಪಾರು ಸುಮ್ಕಾದವಳು ಮತ್ ಬೈತಿದ್ಯಾ? ಬೈಯೋದಲ್ಲ, ನನಗೆ ಬರ್ತಿರೋ ಕೋಪಕ್ಕೆ ಅಷ್ಟೇ. ಮತ್ತೆ ರೀ, ಮಾವನ ಜೊತೆ ಮೊದಲನೇ ಸತಿ ಊಟಕ್ಕೆ ಕೂರ್ತಿದ್ದೀರಾ, ಕೂತ್ಕೊಳ್ಳಿ. ಅದಕ್ಕೆ ನೀನು ಕುತ್ಕೋ, ನಾವು ಬಡಿಸ್ತೀವಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಮೊದ್ಲು ಗಂಡನಿಗೆ ಬಡಿಸಿ ಆಮೇಲೆ ತಾನೇ ಹೆಂಡತಿ ಊಟ ಮಾಡೋದು. ನಂಬರ್ 4, ಇದನ್ನೆಲ್ಲ ನೋಡ್ಕೋ,
ಇಲ್ಲ ಬರ್ದಿಟ್ಕೋ, ಮುಂದೆ ನಾವು ಹಿಂಗೆ ಕಲ್ತ್ಕೋಬೇಕು. ಹೌದು, ಅದಕ್ಕೇನೆ ನಮ್ಗೆ ಮ್ಯಾಸ್ಟ್ರು. ರೀ ಕೂತ್ಕೊಳ್ಳಿ. ಅವನು ಹೇಳಿದ ನೆನಪಿದೆ ತಾನು. ಕೂತ್ಕೊಳ್ಳೋ ಶಿವು, ಯಾಕೋ ನಾಚ್ಕೋತೀಯ? ಅಯ್ಯೋ ಮಾವ, ನಿಂದಾಗ್ಲಿ, ಆಮ್ಯಾಕೆ ನಾವು ಮಾಡ್ತೀವಿ. ಇಲ್ಲಿ ನಂದು ನಿಂದು ಏನೋ ಇದೆ, ಎಲ್ಲ ದೇವರಿಚ್ಛೆ. ನನಗೂ ಅಳಿಯನ ಜೊತೆ ಮಾವ ಕೂತ್ಕೊಂಡು ಊಟ ಮಾಡೋ ಸೌಭಾಗ್ಯ ಸಿಗ್ಲಿ. ಕೂತ್ಕೋ. ಅಯ್ಯೋ ಮಾವ, ದೊಡ್ಡ ಮಾತು ಮಾವ. ಏನ್ ಶಿವ, ನಿನ್ನ ಜೊತೆಗೆ ನಮ್ಮನ್ನು ಸೇರಿಸ್ಕೊಳ್ಳೋದೇ ಇಲ್ಲ ಅಂತೆ. ನಾವು ನಿಮ್ಮೂರಯ್ಯ. ಏನೋ ಕೆಟ್ಟಗಳಿಗೆ ಚೌಟ್ರಿಲ್ಲಂಗೆ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಹಿಂಗೆ ದೂರ ಇಟ್ಟಾರ. ಅಯ್ಯೋ, ಎಲ್ಲಾನ ಉಂಟಾ ಪರ್ಸು. ನೀವು ಯಾವಾಗ ಕ್ಷಮಿಸ್ಬಿಟ್ಟು ನಮ್ಮನ್ನು ಮನೆ ಕರೆದ್ರೋ ಆವಾಗಲೇ ಎಲ್ಲಾನು ಮರ್ತ್ಬಿಟ್ಟೆ ನಾನು. ಅದು ನಿನ್ನ ದೊಡ್ಡ ಗುಣ. ಬಾ ಕೂತ್ಕೋ. ರೀ ಅಪ್ಪನೇ ಹೇಳ್ತಿದ್ದಾರೆ ಅವಾಗ್ಲಿಂದ ಕೂತ್ಕೊಳ್ಳಿ ಅಂತ. ನೀವು ಕೂತ್ಕೊಳ್ಳಿ. ಒಳ್ಳೆ ನಾಚ್ಕೊಂಡು ಅದಕ್ಕೆ ನೀನು ಕುತ್ಕೋ. ಕೂತ್ಕೊಮ್ಮ ಪಾರು, ನಾವು ಬಡಿಸ್ತೀವಿ. ಸರಿ. ನೀವೆಲ್ಲ ಯಾಕಮ್ಮ ನಿಂತಿದ್ದೀರಾ? ಕೂತ್ಕೊಳ್ಳಿ. ಅತ್ತೆ ನೀವು ಕುತ್ಕೊಳ್ಳಿ, ನಾವು ಬಡಿಸ್ತೀವಿ. ನೀವು ನಮ್ಮನೆಗೆ ಊಟಕ್ಕೆ ಬಂದಿರೋದು, ನೀವೆಲ್ಲ ಯಾವ ಕೆಲಸನೂ ಮಾಡಬಾರ್ದು. ನೀವು ಕೂತ್ಕೊಳ್ಳಿ, ನಾವು ಬಡಿಸ್ತೀವಿ. ಕೂತ್ಕೋ ರತ್ನ. ಅಯ್ಯೋ ಪರ್ಶು, ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಬಾಕ ಕೂತ್ಕೊಳ್ರೆ.